ಹಾಯ್ ಫ್ರೆಂಡ್ಸ್, ಐಪಿಎಲ್ ಮ್ಯಾಚ್ ನಡೆಯುವಾಗ ಬ್ಯಾಟ್ಸ್ಮನ್ಗಳು 6, 4 ಹೊಡೆದ್ರೆ ಬೌಲರ್ಗಳು ವಿಕೆಟ್ ತೆಗೆದ್ರೆ ಚಿಯರ್ ಲೀಡರ್ಸ್ ಕುಣಿಯುತ್ತಿರೋದನ್ನ ತೋರಿಸ್ತಾರೆ. ಅಂದ ಹಾಗೆ ಪ್ರತಿ ಪಂದ್ಯದಲ್ಲೂ ಅರ್ಧಂಬರ್ಧ ಬಟ್ಟೆ ಹಾಕೊಂಡು ಸೊಂಟ ತಿರುಗಿಸೋ ಇವರು ಯಾರು? ಈ ಸುಂದರಿಯರ ಸಂಬಳ ಎಷ್ಟು ಇರುತ್ತೆ? ಒಂದು ಪಂದ್ಯದಲ್ಲಿ ಕುಣಿದ್ರೆ ಎಷ್ಟು ದುಡ್ಡು ಸಿಗುತ್ತೆ? ಸೆಲೆಕ್ಷನ್ ಹೇಗೆ ನಡೆಯುತ್ತೆ? ಎಲ್ಲವನ್ನು ಈ ವಿಡಿಯೋದಲ್ಲಿ ಹೇಳ್ತೀವಿ. ಅದಕ್ಕೂ ಮುನ್ನ ನೀವಿನ್ನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಆಗಿ ಪಕ್ಕದ ಗಂಟೆ ಗುರುತಿನ ಮೇಲೆ ಕ್ಲಿಕ್ ಮಾಡಿ. ಪ್ರತಿ ಟೀಮ್ಗೂ ಸಪರೇಟ್ ಚಿಯರ್ ಲೀಡರ್ಸ್. ಫ್ರೆಂಡ್ಸ್, 2008ರಲ್ಲಿ ಐಪಿಎಲ್ ಶುರುವಾದಾಗ ಅದರ ಜೊತೆಗೆ ಮತ್ತೊಂದು ಕ್ರೇಜ್ ಶುರುವಾಯಿತು. ಅದೇ ಚಿಯರ್ ಲೀಡರ್ಗಳದ್ದು. ಮ್ಯಾಚ್ ನಡೀತಿದ್ರೆ ಎರಡೂ ತಂಡದ ಕಡೆಯ ಚಿಯರ್ ಲೀಡರ್ಗಳು ಕೈಯಲ್ಲಿ ಹೊಳೆಯೋ ಒಂದು ಗುಚ್ಚ ಹಿಡಿದು ಕುಣಿತಿದ್ರು. ಇದು ಆಗ ಫುಲ್ ಸುದ್ದಿ ಆಗಿತ್ತು. ಹೌದು, ಐಪಿಎಲ್ ನಲ್ಲಿರೋ ಎಲ್ಲಾ ತಂಡಗಳಿಗೂ ಅದರದ್ದೇ ಆದ ಚಿಯರ್ ಲೀಡರ್ಸ್ ಇರ್ತಾರೆ. ಅವರ ಸೆಲೆಕ್ಷನ್ ಕೂಡ ಬೇರೆ ಬೇರೆ ರೀತಿಯಲ್ಲಿ ಮಾಡಲಾಗುತ್ತೆ. ಗ್ರೌಂಡ್ ನಲ್ಲಿ ಆಡೋ ಕ್ರಿಕೆಟಿಗರ ಜೋಶ್ ಹೆಚ್ಚಿಸೋದು, ಪ್ರೇಕ್ಷಕರನ್ನ ರಂಜಿಸೋದು ಇವರ ಕೆಲಸವಾಗಿರುತ್ತೆ. ಇವರಿಗೆ ಸಂಬಳ ಕೂಡ ಒಂದೊಂದು ತಂಡ ಒಂದೊಂದು ರೀತಿಯಲ್ಲಿ ನೀಡುತ್ತೆ. ಅಂದ ಹಾಗೆ ಚಿಯರ್ ಲೀಡರ್ಗಳ ಪದ್ಧತಿ ಹೊಸತೇನೂ ಅಲ್ಲ. ಇತಿಹಾಸ ಕೆದಕಿದ್ರೆ ಮೊದಲಿನಿಂದಲೂ ಇದು ಇತ್ತು. ಆದ್ರೆ ಮೊದಲೆಲ್ಲ ಚಿಯರ್ ಲೀಡರ್ಗಳಾಗಿ ಪುರುಷರೇ ಕೆಲಸ ಮಾಡ್ತಿದ್ರು. ಆದ್ರೆ ಎರಡನೇ ಮಹಾಯುದ್ಧದ ವೇಳೆ ಪುರುಷರು ಯುದ್ಧದಲ್ಲಿ ಬ್ಯುಸಿ ಆಗಿದ್ರಿಂದ ಮಹಿಳೆಯರು ಈ ಕೆಲಸ ಮಾಡೋಕೆ ಶುರು ಮಾಡಿದ್ರು. ಐಪಿಎಲ್ ಚಿಯರ್ ಲೀಡರ್ಸ್ ಗಳು ಯಾರು? ಅವರಿಗೆ ಎಷ್ಟು ದುಡ್ಡು ಸಿಗುತ್ತೆ ಗೊತ್ತಾ? ಐಪಿಎಲ್ ನ ಚಿಯರ್ ಸುಂದರಿಯರು ಯುರೋಪ್ ಸೇರಿದಂತೆ ಬೇರೆ ಬೇರೆ ಭಾಗಗಳಿಂದ ಬರ್ತಾರೆ. ಅದರದ್ದೇ ಆದ ಏಜೆನ್ಸಿಗಳು ಕೂಡ ಇವೆ. ಅದರ ಮೂಲಕ ಈ ಸುಂದರಿಯರು ಐಪಿಎಲ್ ತನಕ ಬರ್ತಾರೆ. ಅವರಿಗೆ ಪ್ರತಿ ಮ್ಯಾಚ್ಗೆ ಇಂತಿಷ್ಟು ಅಂತ ದುಡ್ಡು ನೀಡಲಾಗುತ್ತೆ. 14,000ದಿಂದ ಹಿಡಿದು 25,000 ರೂಪಾಯಿವರೆಗೆ ಒಂದು ಮ್ಯಾಚ್ಗೆ ದುಡ್ಡು ತಗೊಳ್ತಾರೆ. ಒಂದ್ ವೇಳೆ ಕ್ರಿಕೆಟ್ ಟೀಮ್ ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ರೆ ಚಿಯರ್ ಲೀಡರ್ಸ್ಗೂ ಹೆಚ್ಚುವರಿಯಾಗಿ ಸ್ವಲ್ಪ ದುಡ್ಡು ನೀಡಲಾಗುತ್ತೆ. ಇದು ಬಿಟ್ಟು ಅವರ ಊಟ, ವಸತಿ, ಪ್ರಯಾಣದ ವೆಚ್ಚವನ್ನು ಕೂಡ ಕ್ರಿಕೆಟ್ ಟೀಮ್ ಫ್ರಾಂಚೈಸಿ ಕಡೆಯಿಂದಲೇ ನೋಡಿಕೊಳ್ಳಲಾಗುತ್ತೆ. 2008ರಲ್ಲಿ ಭಾರತದಲ್ಲಿ ಐಪಿಎಲ್ ಶುರುವಾದಾಗ ಮೊದಲ ಬಾರಿಗೆ ಈ ಚಿಯರ್ ಲೀಡರ್ಸ್ ಕಾಣಿಸಿಕೊಂಡಿದ್ರು. ಯಾವ ತಂಡ ಎಷ್ಟು ಸಂಬಳ ನೀಡುತ್ತೆ? ಕೋಲ್ಕತ್ತಾ ನೈಟ್ ರೈಡರ್ಸ್ ತಂಡ ತಮ್ಮ ಚಿಯರ್ ಲೀಡರ್ಗಳಿಗೆ ಅತಿ ಹೆಚ್ಚು ಸಂಬಳ ನೀಡುತ್ತೆ. ಒಂದು ಮ್ಯಾಚ್ಗೆ 24,000ರಿಂದ 25,000 ರೂಪಾಯಿವರೆಗೆ ಸಂಬಳ ನೀಡುತ್ತೆ. ಜೊತೆಗೆ ಕೆಕೆಆರ್ ಟೀಮ್ ಚೆನ್ನಾಗಿ ಆಡಿದ್ರೆ ಚಿಯರ್ ಲೀಡರ್ಗಳಿಗೆ ಬೋನಸ್ ಕೂಡ ಸಿಗುತ್ತೆ. ಇನ್ನುಳಿದಂತೆ ಆರ್ಸಿಬಿ ಮತ್ತು ಮುಂಬೈ ಇಂಡಿಯನ್ಸ್ ಒಂದು ಮ್ಯಾಚ್ಗೆ 20,000 ರೂಪಾಯಿ ನೀಡುತ್ತೆ. ಅದೇ ರೀತಿ ರಾಜಸ್ಥಾನ ರಾಯಲ್ಸ್ 14,000, ಚೆನ್ನೈ ಸೂಪರ್ ಕಿಂಗ್, ಪಂಜಾಬ್, ಡೆಲ್ಲಿ ಕ್ಯಾಪಿಟಲ್, ಸನ್ ರೈಸರ್ಸ್ ಹೈದರಾಬಾದ್, ಗುಜರಾತ್ ಟೈಟನ್ಸ್ ಮತ್ತು ಲಕ್ನೋ ತಂಡಗಳು 12,000 ರೂಪಾಯಿ ಸಂಬಳ ಕೊಡುತ್ತವೆ. ಇದರ ಜೊತೆಗೆ ಪಾರ್ಟಿ ಪರ್ಫಾರ್ಮೆನ್ಸ್ ಬೋನಸ್ ಕೂಡ ಎಕ್ಸ್ಟ್ರಾ ಸಿಗುತ್ತೆ. ಅದೇ ಇವರು ಪ್ರತಿನಿಧಿಸೋ ತಂಡ ಸೆಮಿಫೈನಲ್ ಅಥವಾ ಫೈನಲ್ಗೆ ಹೋದ್ರೆ ಅದಕ್ಕೆ ಎಕ್ಸ್ಟ್ರಾ ಬೋನಸ್ ಕೂಡ ನೀಡಲಾಗುತ್ತೆ. ಸೆಲೆಕ್ಷನ್ ಹೇಗೆ ನಡೆಯುತ್ತೆ ಗೊತ್ತಾ? ಐಪಿಎಲ್ ನಲ್ಲಿ ಚಿಯರ್ ಲೀಡರ್ ಆಗಿ ಕುಣಿಯೋದು ಸುಲಭದ ಕೆಲಸ ಅಲ್ಲ. ಅವರಿಗೆ ಮಾಡಲಿಂಗ್ ಕ್ಷೇತ್ರದಲ್ಲಿ ಅನುಭವ ಇರಬೇಕು. ಡ್ಯಾನ್ಸ್ ಮಾಡಲು, ಅದರಲ್ಲೂ ಸಾವಿರಾರು ಜನರ ಮುಂದೆ ಕುಣಿಯೋ ಅಭ್ಯಾಸ ಇರಬೇಕು. ದೇಹ ಫಿಟ್ ಆಗಿರಬೇಕು. ಎಲ್ಲಕ್ಕಿಂತ ಹೆಚ್ಚಾಗಿ ಜಿಮ್ನಾಸ್ಟಿಕ್ ನಲ್ಲೂ ಅನುಭವ ಇರಬೇಕು. ಈ ಎಲ್ಲಾ ಕ್ವಾಲಿಟಿ ಇರೋರನ್ನ ಕರೆಸಿ ದೊಡ್ಡ ಮಟ್ಟದಲ್ಲಿ ಆಡಿಷನ್ ನಡೆಸಿ ಸೆಲೆಕ್ಷನ್ ಮಾಡಲಾಗುತ್ತೆ. ನಂತರ ಅವರ ಮೈಕಟ್ಟು, ವಯಸ್ಸು, ಸೌಂದರ್ಯ ಎಲ್ಲವನ್ನು ಗಮನದಲ್ಲಿಟ್ಕೊಂಡು ಅವರ ಸಂಬಳ ಫಿಕ್ಸ್ ಮಾಡಲಾಗುತ್ತೆ. ಐಪಿಎಲ್ ನಲ್ಲಿ ಹೇಗೆ ಕುಣಿಬೇಕು ಅಂತ ಟ್ರೈನಿಂಗ್ ಕೂಡ ನೀಡಲಾಗುತ್ತೆ. ಚಿಯರ್ ಲೀಡರ್ಗಳಿಗೂ ಇದೇ ಕಷ್ಟ. ಈ ಚಿಯರ್ ಸುಂದರಿಯರದ್ದು ಇದೇ ಪರ್ಮನೆಂಟ್ ಕೆಲಸ ಆಗಿರೋದಿಲ್ಲ. ಅವರು ಬೇರೆ ಬೇರೆ ಕೆಲಸಗಳನ್ನ ಮಾಡ್ಕೊಂಡಿರ್ತಾರೆ. ಈ ಕೆಲಸ ಪಾರ್ಟ್ ಟೈಮ್ ರೀತಿ ಮಾಡ್ತಾರೆ. ಆದ್ರೆ ಅವರು ತಾವು ಮಾಡೋ ಕೆಲಸಕ್ಕೆ ಸಂಬಳ ತುಂಬಾ ಕಡಿಮೆ ಆಗುತ್ತೆ ಅಂತ ಹೇಳ್ಕೊಂಡಿದ್ದಾರೆ. 2012ರಲ್ಲಿ ಓರ್ವ ಚಿಯರ್ ಲೀಡರ್ ಆಸ್ಟ್ರೇಲಿಯಾ ಮತ್ತು ದಕ್ಷಿಣ ಆಫ್ರಿಕಾ ಆಟಗಾರರು ತನ್ನೊಂದಿಗೆ ಅನುಚಿತವಾಗಿ ವರ್ತಿಸಿದ್ರು ಅಂತ ಆರೋಪಿಸಿದ್ರು. ಈ ಘಟನೆಯ ಬಳಿಕ ಕ್ರಿಕೆಟ್ ಆಟಗಾರರು ಮತ್ತು ಚಿಯರ್ ಲೀಡರ್ಗಳನ್ನು ದೂರ ಇಡಲಾಗುತ್ತೆ. ಪರಸ್ಪರ ಮಾತನಾಡಲು ಕೂಡ ಅವಕಾಶ ಇಲ್ಲದಂತೆ ರೂಲ್ಸ್ ಮಾಡಲಾಗಿದೆ. ಒಂದೊಂದು ಸಲ ಸಂಬಳ ತಡವಾಗಿ ನೀಡೋದು, ದುಡ್ಡು ಉಳಿಸಲು ಸಣ್ಣ ಪುಟ್ಟ ಹೋಟೆಲ್ಗಳಲ್ಲಿ ಉಳಿಯುವಂತೆ ಒತ್ತಾಯಿಸೋದು ಕೂಡ ನಡೆಯುತ್ತೆ. ಅಷ್ಟೇ ಅಲ್ಲ,
ತುಂಡುಡುಗೆ ಧರಿಸಲು ಇಷ್ಟವಿಲ್ಲದಿದ್ರೂ ಧರಿಸಲೇಬೇಕಾದ ಅನಿವಾರ್ಯತೆ ಅವರಿಗಿರುತ್ತೆ. ಫ್ರೆಂಡ್ಸ್, ಒಟ್ನಲ್ಲಿ IPL ನಲ್ಲಿ ಚಿಯರ್ ಸುಂದರಿಯರದ್ದು ಕೂಡ ಅಷ್ಟೇ ಕ್ರೇಜ್ ಇರೋದಂತೂ ಸುಳ್ಳಲ್ಲ. ಇವರ ಬಗ್ಗೆ ನಿಮಗೇನ್ ಅನ್ಸುತ್ತೆ? ಇವರ ಸಂಬಳ ಕಡಿಮೆ ಆಯ್ತಾ? ಕಾಮೆಂಟ್ ಮಾಡಿ ನಿಮ್ಮ ಅಭಿಪ್ರಾಯ ಹೇಳಿ. ಅದೇ ರೀತಿ ನೀವಿನ್ನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಆಗಿ ಪಕ್ಕದ ಗಂಟೆ ಗುರುತಿನ ಮೇಲೆ ಕ್ಲಿಕ್ ಮಾಡಿ. ಧನ್ಯವಾದ.